ಜೋಗಿ ಆದ್ಮೇಲೆ ಮುಂಗಾರು ಮಳೆ ಆಗಿತ್ತು, ಅದಾದ್ಮೇಲೆ ಮತ್ತೆ ನಮ್ಮ ಕಾಂತಾರ. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ತಕ್ಷಣ ನಾವು ನೇಚರ್ ನೋಡಿದ್ರೆ ನಮ್ಮ ಕ್ಯಾಮರಾ ಆನ್ ಆಗುತ್ತೆ. ಮಳೆಯಾಗೋ ಮೊದಲೇ ಕೊಡೆ ಹಿಡಿದು ಬರುವೆ ಅಂತ ರೊಮ್ಯಾಂಟಿಸೈಸ್ ಮಾಡಿ ಬರ್ತೀವಿ ಅಷ್ಟೇ. ಮಳೆಯಾಗೋ ಮೊದಲೇ ಕೊಡೆ ಹಿಡಿದು ಬರುವೆ. 90s ಹೋಗ್ಬೇಕು ಅಂದ್ರೆ ಹಾಡನ್ನ ಕೇಳ್ತಾ ಕಾರಲ್ಲಿ ಹೋಗ್ತಾ ಇದ್ರೆ ನೀವು ಸಡನ್ ಆಗಿ ಅಲ್ಲಿಗೆ ಹೋಗ್ತೀರಾ. ಅನ್ನೋದು ಹೇಗೆ ಅಂದ್ರೆ ಅದು ಬೇರೆ ಬೇರೆ ಹಾಡುಗಳಿಂದ ಅದು ಬೇರೆ ಬೇರೆ ಇದರಿಂದ ತೆಗೆದು ಅದನ್ನ ಒಂದು ಹೂರಣ ಮಾಡಿ ನಮ್ಗೆ ಕೊಡುವಂಥದ್ದು. ಮನುಷ್ಯನೇ, ಯಂತ್ರನೇ. ನೀವು ನೋಡ್ತಾ ಇದ್ರ streetnews.live. ನಾನು ಕಲಾನ್ವಿತ್ ಅಜಯನ್ ಕೆರ್ವಾಶೆ. ನನ್ನ ಜೊತೆ ಇದೀಗ ಪ್ರಮೋದ್ ಮರವಂತೆ ಸರ್ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವು ಕೂಡ ಕರಾವಳಿಯವರೇ ಅಲ್ವಾ? ಕರಾವಳಿಯ ಸೊಗಡು ಅಥವಾ ಸಾಹಿತ್ಯಕ್ಕೆ ಏನಾದರೂ ನೀವು ಬರೆಯೋ ಟೈಮಲ್ಲಿ ಏನಾದರೂ ಅದು ಹೆಲ್ಪ್ ಆಗುತ್ತಾ ಹೇಗೆ ಅಂತ? ಖಂಡಿತ ಮೇಡಮ್. ಅಂದರೆ ನಾವು ಮೂಲತಃ ಕರಾವಳಿಯವರೇ ಆಗಿರೋದ್ರಿಂದ ಅದು ಯಾವಾಗಲೂ ಇದ್ದೇ ಇರುತ್ತೆ ನಮ್ಮ ಒಳಗಡೆ. ಆ ಉಸಿರಲ್ಲೂ ನಮ್ಮ ಊರು ಇದ್ದೇ ಇರುತ್ತೆ. ನಮಗೆ ಅಂತಲ್ಲ, ಯಾವ ಕಲಾವಿದ ಆಗಿರ್ಬೋದು ಅಥವಾ ಟೆಕ್ನಿಷಿಯನ್ ಆಗಿರ್ಬೋದು, ಬರಹಗಾರ ಆಗಿರ್ಬೋದು, ಅವರ ಊರು ಯಾವಾಗಲೂ ಬೇಸಿಕ್ ಆಗಿರೋದ್ರಿಂದ ಅದು ಇದ್ದೇ ಇರುತ್ತೆ. ನೋಯಿಂಗ್ಲಿ ಅದು ಹಾಳೆ ಮೇಲೆ ಬಂದೇ ಬರುತ್ತೆ. ಓಕೆ ಸರ್, ಲವ್ ಸೀಸನ್ ಅನ್ನುವಂಥ ಒಂದು ಸಿನಿಮಾಕ್ಕೆ ನೀವು ಕೂಡ ಸಾಹಿತ್ಯವನ್ನು ಬರೆದಿದ್ದೀರಿ. ಸೊ ಅದರ ಜರ್ನಿ ಬಗ್ಗೆ ಹೇಳಿ. ಲವ್ ಸೀಸನ್ಸ್ ನನಗೆ ಅದೇ ವೀರ್ ಸಮರ್ಥ ಅವ್ರ ಜೊತೆ ನಾನು ಕೆಲಸ ಮಾಡಿದಂಥ ಮೊದಲ ಸಿನಿಮಾ ಇದು. ಸೊ ಈ ಹಾಡು ಬಂದು ನನಗೆ ಟ್ಯೂನ್ ಕೇಳಿದಾಗ ತುಂಬ ಖುಷಿ ಆಯಿತು. ಅಂದರೆ ಅವರ ಹಾಡುಗಳನ್ನು ನಾನು ಮುಂಚೆಯಿಂದನೂ ಕೇಳ್ಕೊಂಡು ಬಂದಿದ್ದೆ. ಶಿವಮಣಿ ಆಗಿರಬಹುದು, ಕಾರಂಜಿ, ದ್ಯಾವ್ರೆ ಆಗಿರಬಹುದು, ಪರಪಂಚ, ಇತ್ತೀಚಿನ ಒಂದು ಸರಳ ಪ್ರೇಮ ಕಥೆವರೆಗೂ ಅವರ ಮೆಲಡಿಯ ತುಂಬ ದೊಡ್ಡ ಅಭಿಮಾನಿ. ಅವರು ಬಾಂಬೆಲೆಲ್ಲ ಇದು ಬಂದವರು. ಹಾಗಾಗಿ ಅವರ ಇದರಲ್ಲಿ ಗಜಲ್ ಆಗಿರ್ಬೋದು, ಹಿಂದಿ ಸಂಗೀತದ ಒಂದು ಪ್ರಭಾವ ಇರ್ಬೋದು, ಆ ಅನುಭವಗಳನ್ನು ಕನ್ನಡ ಸಂಗೀತಕ್ಕೆ ಅಳವಡಿಸಿದಂಥ ಒಬ್ಬ ಅಪರೂಪದ ಸಂಗೀತ ನಿರ್ದೇಶಕ. ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದು ಲವ್ ಸೀಸನ್ಸ್ ಮೂಲಕ ಆಗಿರೋದು ತುಂಬ ಖುಷಿ ಇದೆ. ಮಳೆಯಾಗೋ ಮೊದಲೇ ಅದೇ ನನಗೆ ಮಳೆಯ ಇದರಲ್ಲಿ ನಾನು ಇನ್ನೂ ಎಲ್ಲೂ ಬರೆದಿಲ್ವಲ್ಲ ಮಳೆಯ ಬಗ್ಗೆ ಅನ್ನೋದೊಂದಿತ್ತು. ಮಳೆ ಬಂದ ಕೂಡಲೇ ನಾವು ಮುಂಗಾರು ಮಳೆ ಹಾಡನ್ನ ಇದು ಮಾಡ್ತೀವಿ, ಅಥವಾ ಮಳೆ ನಿಂತು ಹೋದ ಮೇಲೆ ಹಾಕ್ಕೊಳ್ಳೋದು, ತುಂತುರು. ಯೂಶ್ವಲಿ ಮಳೆ ಬಂದು ಹೋದ ತಕ್ಷಣ ನಾವು ನೇಚರ್ ನೋಡಿದ್ರೆ ನಮ್ಮ ಕ್ಯಾಮರಾ ಆನ್ ಆಗುತ್ತೆ. ಆನ್ ಆಗಿ ಅದನ್ನು ನಾವು ಎಲ್ಲ ಹಾಕಬೇಕು ಅಂದಾಗ ಅದಕ್ಕೊಂದು ಸಾಂಗ್ ಹುಡುಕ್ತೀವಿ. ಈ ರೀತಿಯ ಒಂದು ಹಾಡು ಬರೀಬೇಕು ನನಗೆ ಅಂತ ಹೇಳಿ ನನಗನ್ನಿಸ್ತು. ಲವ್ ಸೀಸನ್ಸ್ ರೈಟ್ ಆಪರ್ಚುನಿಟಿ ಅಂತ ಅನಿಸ್ತು ನನಗೆ. ಹಾಗಾಗಿ ನಾನು ಅಲ್ಲಿ ಮಳೆಯಾಗೋ ಮೊದಲೇ ಕೊಡೆ ಹಿಡಿದು ಬರುವೆ ಅಂತ ಅದನ್ನು ರೊಮ್ಯಾಂಟಿಸೈಸ್ ಮಾಡಿ ಬರೆದಿದ್ದಷ್ಟೇ. ನನಗೆ ಪ್ರಮೋದ್ ಸರ್ನ ನೋಡಿದ್ರೆ ಒಂದು ಹಾಡು ನೆನಪಾಗುತ್ತೆ. ಸಿಂಗಾರ ಸಿರಿಯೇ ಅಂಗಲಿನಲ್ಲಿ ಬಂಗಾರ ಲೆವ ಮಾಯೆ. ಆ ಹಾಡು ಕಾಂತಾರ ಸಿನಿಮಾ ಬಹುಶಃ ನಿಮ್ಮ ಲೈಫಲ್ಲಿ ಅದೊಂಥರ ಒಂದು ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದಾ ಹೇಗೆ ಅಂತ? ಡೆಫಿನೆಟ್ಲಿ. ಅಂದರೆ ಅದಕ್ಕೂ ಮುಂಚೆಯಲ್ಲೂ ತುಂಬ ಹಾಡುಗಳನ್ನು ಬರೆದಿದ್ರು, ಹಾಡುಗಳು ಹಿಟ್ ಆಗಿದ್ರು ಕೂಡ ಎವ್ರಿ 20 ಇಯರ್ಸ್ ಅಥವಾ 25 ಇಯರ್ಸ್ಗೆ ಒಂದು ಸಲ ಒಂದು ಸಿನಿಮಾ ಅಷ್ಟು ದೊಡ್ಡ ಹಿಟ್ ಆಗುತ್ತೆ. ಮುಂಗಾರು ಮಳೆ ಆದ ನಂತರ ಬಹುಶಃ ಜೋಗಿ ಆಗಿತ್ತು. ಅದಾದಮೇಲೆ ಜೋಗಿ ಆದಮೇಲೆ ಮುಂಗಾರು ಮಳೆ ಆಗಿತ್ತು. ಅದಾದಮೇಲೆ ಮತ್ತೆ ನಮ್ಮ ಕಾಂತಾರ ಅನಿಸುತ್ತೆ. ಅಷ್ಟು ದೊಡ್ಡ ಜನಮನ್ನಣೆ ಸಿನಿಮಾಗೆ, ಅದ್ರ ಜೊತೆಗೆ ಹಾಡಿಗೆ. ಸೊ ಆ ಸಿನಿಮಾದಲ್ಲಿ ಭಾಗಿಯಾಗಿರೋದು ನನ್ನ ಒಂದು ಅದೃಷ್ಟ ಅಂತ ಭಾವಿಸ್ತೀನಿ. ಹಾಗೆ ಜೊತೆಗೆ ದೈವದ ಒಂದು ಆಶೀರ್ವಾದ ಅಂತ ಭಾವಿಸ್ತೀನಿ. ಸರ್, ಈಗ ಆಗಲೇ ಮಾತಾಡ್ತಾ ಹೇಳಿದ್ವಿ ಟೆಕ್ನಾಲಜಿ ಅನ್ನುವಂಥದ್ದು ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅನ್ನುವಂಥದ್ದು. ಈಗ AI ಅನ್ನುವಂಥ ಒಂದು ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಬ್ಬ ಸಾಹಿತ್ಯಕಾರನಿಗೆ ಏನಾದರೂ ಪಾಸಿಟಿವ್ ಇರಬಹುದು, ಬಟ್ ಅದು ಯಾವ ರೀತಿ ಮಾರಕ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸುತ್ತೆ ಅಂತ? ಅದರಲ್ಲಿ ಇದೆ AI ಅನ್ನೋದ್ರಲ್ಲಿದೆ. ಆರ್ಟಿಫಿಷಿಯಲ್ ಅಂದ್ರೇ ಗೊತ್ತಾಗ್ಬಿಡುತ್ತೆ. ಆರ್ಟಿಫಿಷಿಯಲ್ ಗೋಲ್ಡ್ ಅಥವಾ ಪ್ಯೂರ್ ಗೋಲ್ಡ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಅದು AI ಅನ್ನೋದು ಹೇಗೆ ಅಂದರೆ ಅದು ಬೇರೆ ಬೇರೆ ಹಾಡುಗಳಿಂದ ಅಥವಾ ಬೇರೆ ಬೇರೆ ಇದರಿಂದ ತೆಗೆದು ಅದನ್ನು ಒಂದು ಹೂರಣ ಮಾಡಿ ನಮ್ಗೆ ಕೊಡುವಂಥದ್ದು. ಅದು ಎಷ್ಟೇ ಆದರೂ ಕೂಡ ಅದು ಆರ್ಟಿಫಿಷಿಯಲ್ ಆಗಿರುತ್ತೆ. ನೈಜವಾಗಿ ಮನುಷ್ಯನ ಭಾವನೆಗಳನ್ನು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ AI ಸೃಷ್ಟಿ ಮಾಡಿರೋದು ಕೂಡ ಮನುಷ್ಯರೇ ಸೃಷ್ಟಿ ಮಾಡಿರೋದ್ರಿಂದ ಮನುಷ್ಯ ಏನು ಅವನ ಭಾವನೆಗಳನ್ನು ಒಂದು ಅಥೆಂಟಿಸಿಟಿ ಏನಿದೆ ಅದು AI ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಬೇಕಿದ್ರೆ ಹಾಡು ಮಾಡ್ಬೋದು ಅಥವಾ ಒಂದು ಕವಿತೆಗಳನ್ನು ಬರೆದು ನಿಮ್ಗೆ ಕೊಡ್ಬೋದು. ಬಟ್ ಮನುಷ್ಯನ ಅಂತರಾಳದಿಂದ ಬರುವಂಥ ಒಂದು ಭಾವನೆ ಇದೆಯಲ್ಲ, ಅದು ನಿಜವಾಗ್ಲೂ ಅದನ್ನು ರಿಪ್ಲೇಸ್ ಮಾಡೋಕ್ಕಾಗಲ್ಲ. ವಿಶೇಷವಾಗಿ ಸಾಹಿತ್ಯದಲ್ಲಂತೂ ಅದು ತುಂಬ ಕಷ್ಟ. ಆ್ಯಂಡ್ ನನ್ನ ಪ್ರಕಾರ 100% ಸಾಧ್ಯ ಇಲ್ಲ ಅದು. ಯಾಕಂದರೆ ಮನುಷ್ಯನೇ, ಯಂತ್ರನೇ. ಸರ್, ಈಗ ಒಬ್ಬ ಸಾಹಿತ್ಯಕಾರನ ಆಗಬೇಕು ಅಂತಂದರೆ, ಈಗ ಹೊಸ ಸಾಹಿತ್ಯ ಬರೀತಾರೆ, ಏನು ಟಿಪ್ಸನ್ನು ಕೊಡ್ತೀರಿ? ಅಂದರೆ ನೀವು ಒಬ್ಬ ಸಾಹಿತ್ಯಕಾರನ ಆಗಬೇಕು ಅಂತ ಆಗೋಕ್ಕಿಂತ ಮುಂಚೆ ನಿಮ್ಮನ್ನು ನೀವು ಹೇಗೆ ತೊಡಗಿಸಿಕೊಳ್ತಾ ಇದ್ರಿ? ಯಾವ ರೀತಿ ಪುಸ್ತಕಗಳನ್ನು ಓದ್ತಾ ಇದ್ರೆ ಹೇಗೆ ಅಂತ?
ಲೈಫನ್ನು ನಾವು ಹೇಗೆ ಅಬ್ಸರ್ವ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನಾವು ಬದುಕನ್ನು ಹೇಗೆ ಅದನ್ನು ಒಳಗೆ ಹೋಗಿ ಅದನ್ನು ಬೇರೆ ರೀತಿಯಲ್ಲಿ ನಿಂತು ನೋಡ್ತೀವಿ, ಸಾಮಾನ್ಯ ಜನರಿಗಿಂತಲೂ ನಾವು ಇನ್ನೊಂದು ದೃಷ್ಟಿಯಿಂದ ಹೇಗೆ ನೋಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಒಂದೊಂದು ಕವಿತೆ, ಒಂದು ಕವನ ಇರುತ್ತೆ, ಅದರಲ್ಲಿ ಏನೋ ಹೇಳ್ತಿರುತ್ತೆ. ಅದನ್ನು ನಾವು ಕೇಳುವಂಥ ಒಂದು ಅಂತಃಕರಣ ಇರಬೇಕು ನಮಗೆ. ಅದ್ರ ಜೊತೆಗೆ ಓದು. ನೀವು ಪುಸ್ತಕಗಳನ್ನು ಓದಿಲ್ಲ ಅಂದರೆ ನಿಮ್ಗೆ ಬರೆಯೋದಕ್ಕೆ ತುಂಬ ಚಾನ್ಸಸ್ಸೇ ಇಲ್ಲ. ಆ್ಯಂಡ್ ಹಾಡುಗಳನ್ನು ಕೇಳಬೇಕು. ನೀವು ಹಾಡುಗಳನ್ನು ಕೇಳಿಲ್ಲ ಅಂದರೆ ಹಾಡುಗಳನ್ನು ಬರೆಯೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ರೀತಿಯ ಅಧ್ಯಯನ, ಈಗ ಏನು ಅನ್ಕೋತಾರೆ ಅಂದರೆ ಸಂಗೀತ ಅಂತ ಬಂದಾಗ ಕರ್ನಾಟಕ ಸಂಗೀತ ಆಗಿರ್ಬೋದು, ಇದಿರುತ್ತೆ, ಹಿಂದೂಸ್ತಾನಿ ಸಂಗೀತ ಕಲಿತೀವಿ. ಡ್ಯಾನ್ಸ್ ಅಂತ ಬಂದಾಗ ಕಂಟೆಂಪ್ರರಿ, ಭರತನಾಟ್ಯಂ ಈ ಥರದ್ದೆಲ್ಲ ಇದೆ. ಸಾಹಿತ್ಯ ಅಂತ ಬಂದಾಗ ಆ ಥರದ್ದು ಏನೂ ಇಲ್ಲ. ನಾನು ಸೀದಾ ಇಮಿಡಿಯೇಟ್ಲಿ ನಾನು ಬರಿಬೋದು. ಒಂದು ಟ್ಯೂನ್ ಕೊಟ್ಟರೆ ಅಥವಾ ಒಂದು ಸಿನಿಮಾ ಹಾಡು ಬರೀದು ಇದು ತುಂಬ ಈಸಿ ಅಂತ ಅಂದ್ಕೊಳ್ಳೋರು ತುಂಬ ಜನ ಇದ್ದಾರೆ. ಬಟ್ ಅದಕ್ಕೆ ಅದರದ್ದೇ ಆದ ತಯಾರಿ ಇದೆ. ಸೊ ಇದಕ್ಕೆ ಇಂಥದ್ದೇ ಅನ್ನೋದಕ್ಕಿಂತಲೂ ನಾನು ಹೇಳಿದೆ, ಲೈಫನ್ನು ಅಬ್ಸರ್ವ್ ಮಾಡೋದಾಗಿರ್ಬೋದು, ಅಥವಾ ಪುಸ್ತಕಗಳನ್ನು ಓದೋದು, ಹಾಡುಗಳನ್ನು ಕೇಳೋದು, ಅದನ್ನು ಯಾಕೆ ಹೀಗೆ ಬರೆದಿದ್ದಾರೆ, ನಾನೇನು ಬರೀಬಲ್ಲೆ ಅನ್ನೋದು, ನಮ್ಮ ಸಂವೇದನೆಗಳನ್ನು ಅದರೊಳಗಡೆ ತುಂಬೋದಿದೆಯಲ್ಲ, ಅದು ತುಂಬ ದೊಡ್ಡ ಪ್ರೊಸೆಸ್. ಅದು ಆ ಕಲಿಕೆ ಆಗಬೇಕು ಅಂತ. ಸರ್, ಈಗ ನಾವು ಸ್ಕೂಲಲ್ಲೆಲ್ಲ ಬೆಂಚ್ಗಳಲ್ಲಿ 4 ಸಾಲುಗಳನ್ನು ಬರೆದಿರೋದಿದೆ, ಅಥವಾ ಗೋಡೆಗಳಲ್ಲಿ ಸಾಲುಗಳನ್ನು ಬರೆದಿರೋದಿದೆ. ನಿಮ್ಮ ಲೈಫಲ್ಲಿ ಯಾವ ಥರ ಏನಾದರೂ ಮೊದಲನೇ ಕವನ ಏನಾದರೂ ನಾನು ಇದು ಬರೆದಿದ್ದೀನಿ ಅಂತ ನೆನಪಿದೆಯಾ ಹೇಗೆ ಅಂತ? ಚಿಕ್ಕದಿರುವಾಗೆಲ್ಲ ತುಂಬ ಏನೋ ಒಂದು ಅಮೇಚರಾಗಿ ಏನೇನೋ ಬರೆದಿದ್ದು ಇದು ಬಿಟ್ಟರೆ, ಕಾಲೇಜ್ ಟೈಮಲ್ಲೆಲ್ಲ ನಾನು ಹನಿಗವನಗಳನ್ನೆಲ್ಲ ಬರಿತಿದ್ದೆ. ಸೊ ಅಲ್ಲಿ ಹನಿಗವನಗಳನ್ನೆಲ್ಲ, ಕವಿತೆಗಳನ್ನು ಬರಿತಾ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡೋದು, ಅಲ್ಲಿ ಲೈಕ್ ಮಾಡೋರು, ಕೆಲವರು ಕಮೆಂಟ್ ಮಾಡೋರು ಚೆನ್ನಾಗಿದೆ ಅಂತ. ಸೊ ಅಲ್ಲಿಂದ ಶುರುವಾದಂಥ ಜರ್ನಿ ಇದು. ನೈಸ್. ಓಕೆ ಸರ್, ಈಗ ಲವ್ ಸೀಸನ್ ಅನ್ನುವಂಥ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏನು ಅನಿಸುತ್ತೆ ಸರ್, ಈಗ ಹೊಸ ಕಲಾವಿದರು ಈಗ ಒಂದು ಸಿನಿಮಾಕ್ಕೆ ಹಾಡು ಅನ್ನುವಂಥದ್ದು ಎಷ್ಟು ಮುಖ್ಯ ಅಂತ ಅನಿಸುತ್ತೆ ನಿಮಗೆ? ಆ ಸಂಗೀತಕ್ಕೆ ಅದರದ್ದೇ ಆದ ಒಂದು ದಿವ್ಯ ಶಕ್ತಿ ಇದೆ. ಅಂದರೆ ನಿಮಗೆ ಸಿನಿಮಾ, ನಾವು ಎಷ್ಟೋ ಹಿಟ್ ಸಿನಿಮಾಗಳನ್ನು ನೋಡಿದ್ದೀವಿ, ಅದೆಲ್ಲ ಆಯಿತು. ಬಟ್ ಆ ಸಿನಿಮಾದ ಪಾತ್ರಗಳ ಜೊತೆ ನಾವು ಮತ್ತೆ ಟ್ರಾವೆಲ್ ಮಾಡ್ತೀವಿ ಅಂದರೆ ಅದು ಸಂಗೀತದ ಜೊತೆ. ಈಗ ಇವತ್ತಿಗೂ ನಾವು ಅಮೃತವರ್ಷಿಣಿ ಹಾಡುಗಳನ್ನು ಕೇಳಿದಾಗ ನಮಗೆ ಸುಹಾಸಿನಿ ಅವ್ರ ಕ್ಯಾರೆಕ್ಟರ್ ನೆನಪಾಗುತ್ತೆ, ರಮೇಶ್ ಅವ್ರ ಕ್ಯಾರೆಕ್ಟರ್ ನೆನಪಾಗುತ್ತೆ. ಅಂದರೆ ನಾವೀಗ ಪ್ರತಿದಿನ ಸಿನಿಮಾ ನೋಡೋಕ್ಕಾಗಲ್ಲ. ಅದು ಸಿನಿಮಾದ ಶಕ್ತಿ ಬೇರೆ ಲೆವೆಲ್ ಇದೆ. ಸಿನಿಮಾದಿಂದಾಗಿ ಹಾಡುಗಳು ಬಂದರೂ ಕೂಡ ನಿಮಗೆ ಎವ್ರಿ ಟೈಮ್ ನಿಮಗೆ ನಾನು ಹೇಳ್ದಂಗೆ ಆ ಒಂದು 90s ಹೋಗಬೇಕು ಅಂದರೆ ನೀವು ಟಕ್ಕಂತ ಒಂದು ಹಾಡನ್ನು ಕೇಳ್ತಾ ಕಾರಲ್ಲಿ ಹೋಗ್ತಾ ಇದ್ರೆ ನೀವು ಸಡನ್ನಾಗಿ ಅಲ್ಲಿಗೆ ಹೋಗ್ತೀರಾ. ಮುಂಗಾರು ಮಳೆ ಸಿನಿಮಾದ ಫೀಲೇ ನಿಮಗೆ ಅನಿಸುತ್ತದೆ ಹಾಡು ಕೊಡುತ್ತೆ, ಮುಂಗಾರು ಮಳೆ ಹಾಡು ಕೊಡುತ್ತೆ. ಸಿಂಗಾರ ಸಿರಿ ಅಥವಾ ವರಹರೂಪಂ ಹಾಡು ನಿಮಗೆ ಕಾಂತಾರದ ಅದನ್ನು ಮತ್ತೆ ಆ ಅನುಭವವನ್ನು ಕೊಡುತ್ತೆ. ಹಾಗಾಗಿ ಸಂಗೀತಕ್ಕೆ ಅದರದ್ದೇ ಅದೊಂದು ಶಕ್ತಿ ಇದೆ. ಹಾಗಾಗಿ ಯಾವಾಗಲೂ ಯಾವುದೇ ಸಿನಿಮಾದ ಹಾಡುಗಳು ಅಂತ ಬಂದಾಗಲೂ ಅಲ್ಲಿ ತುಂಬ ಒಂದು ಎಚ್ಚರಿಕೆಯಿಂದ ಹಾಡುಗಳನ್ನು ಮಾಡ್ತಾರೆ. ಹಾಡುಗಳನ್ನು ಆ ತಯಾರಿಕೆ ಪ್ರೊಸೆಸ್ ಕೂಡ ಅಷ್ಟೇ ಎಚ್ಚರಿಕೆಯಿಂದ ಆಗುತ್ತೆ. ಇಲ್ಲೂ ಕೂಡ ಅದೇ ಆಗಿರೋದು. ಲವ್ ಸೀಸನ್ಸಲ್ಲಿ ನೀವು ಕಂಪ್ಲೀಟ್ ಆಲ್ಬಮನ್ನು ಕೇಳಿದ್ರೆ ಎಲ್ಲೂ ನಿಮಗೆ ಹೊಸ ಹೀರೋ ಅಥವಾ ಹೊಸ ನಿರ್ದೇಶಕರ ಆಲ್ಬಮ್ ಅಂತ ಅನಿಸೋದೇ ಇಲ್ಲ. ಅದಕ್ಕೆ ಏನೇನು ಬೇಕು, ವೀರ್ ಸಮರ್ಥ್ ಅವರು ಸಂಗೀತಕ್ಕೆ ಏನು ಬೇಕು, ಅದಕ್ಕೆ ಸಾಹಿತ್ಯ ವಿಚಾರದಲ್ಲೂ ಕೂಡ ಅದಕ್ಕೆ ಏನು ಬೇಕು ಅದನ್ನು ನಾವು ಸಂಪೂರ್ಣವಾಗಿ ಒದಗಿಸಿದ್ದೀವಿ. ಇನ್ನೇನಿಲ್ಲ, ಅದು ರೀಚ್ ಆಗಬೇಕಷ್ಟೇ. ಈಗಿನ ಇದರಲ್ಲಿ ನಾವು ಅಡುಗೆ ಮಾಡಿದ್ರೆ ಸಾಕಾಗಲ್ಲ, ಅದನ್ನು ಎಲ್ಲರೂ ಎಲೆಗಳಿಗೆ ಹೋಗಿ ಇಡೋದಿದೆಯಲ್ಲ, ಅದು ತುಂಬ ದೊಡ್ಡ ಕೆಲಸ. ಅದು ಆ ಕೆಲಸ ಆಗಬೇಕು. ಸೊ ಅಷ್ಟೇ. ಓಕೆ ಸರ್, ನಂಗೊಂದು ಕ್ಯೂರಿಯಾಸಿಟಿ. ನೀವು ಸಾಹಿತ್ಯವನ್ನು ಬರೆಯೋದಕ್ಕಿಂತ ಮುಂಚೆ ಕಥೆಯನ್ನು ಕೇಳಿ ಬರಿತೀರಾ ಅಥವಾ ಟ್ಯೂನನ್ನು ಕೇಳಿ ಬರಿತೀರಾ ಅಂತ? ಟ್ಯೂನ್ ಕೇಳೋದು ಆಬ್ವಿಯಸ್ಲಿ ಕೇಳಲೇಬೇಕು. ಕತೆ ಹೇಗೆ ಅಂದರೆ, ನಾನು ಎಲ್ಲ ಸಿನಿಮಾಗಳದ್ದು ಎಲ್ಲ ಕಥೆಯನ್ನು ಕೇಳೋದಕ್ಕೆ ಕಷ್ಟ. ಯಾಕಂದರೆ ಅದು ತುಂಬ ಓವರ್ಲೋಡ್ ಆಗುತ್ತೆ ಕೂಡ, ಮತ್ತು ಅದು ಅವಶ್ಯಕತೆಯೂ ಇರೋದಿಲ್ಲ. ನಾನು ಅಕಸ್ಮಾತ್ ಕಂಪ್ಲೀಟ್ ಆಲ್ಬಮ್ ಆ ಸಿನಿಮಾದ ಎಲ್ಲ ಹಾಡುಗಳನ್ನು ಬರಿತಾ ಇದ್ದರೆ ನಾನು ಕತೆ ಕೇಳಿ ಎಲ್ಲೆಲ್ಲಿ ಸಾಂಗ್ ಬರುತ್ತೆ ನೋಟ್ ಮಾಡಿಕೊಂಡು ಅದು ನಾನು ಕಂಪ್ಲೀಟ್ ಸ್ಟಡಿ ಮಾಡ್ತೀನಿ ಕಥೆಯನ್ನು. ಅದರ್ವೈಸ್ ನನಗೆ ಒಂದೇ ಸಾಂಗ್ ಅಥವಾ 2 ಸಾಂಗ್ ಇದ್ದರೆ ನನಗೇನು ಅವಶ್ಯಕತೆ ಇರಲ್ಲ. ನನಗೇನು ಸಿಚುವೇಶನ್ ಏನು ಬೇಕು, ಆ ಹಾಡಿಗೆ ಏನು ಬೇಕು ಅಷ್ಟು ಮಾತ್ರ ಕೇಳ್ತೀನಿ. ಅದು ಒಳ್ಳೆಯದು ಕೂಡ. ಯಾಕಂದರೆ ಕತೆ ಕೇಳಿದಾಗ ನಮಗೆ ಗೊತ್ತಿಲ್ಲದೆ ಕತೆ ಯಾವುದೋ ಅಂಶ ಹೋಗೋ ಇದಿರುತ್ತೆ. ಯಾಕಂದರೆ ಹಾಡು ಕಥೆಯಿಂದ ಆಚೆ ಹಿಂಗೆ ತೆಗೆದಿಟ್ಟರು ಕೂಡ ಅದು ಏನೋ ಒಂದು ಭಾವನೆಯನ್ನು ರೆಪ್ರೆಸೆಂಟ್ ಮಾಡಬೇಕು ಅನ್ನೋದು. ಹಾಗಾಗಿ ಅವಶ್ಯಕತೆ ಇಲ್ಲ ಅಂದರೆ ಕತೆ ಕೇಳಲ್ಲ. ಸರ್, ಈಗ ಸಂಗೀತದ ಸಾಹಿತಿಗೆ ಸಂಗೀತದ ನಿರ್ದೇಶಕ ಎಷ್ಟು ಮುಖ್ಯ ಇರ್ತಾರೆ ಅಂತ? ಅದೇ ನಾನು ಹೇಳ್ದಂಗೆ, ಒಂದು ಸಿನಿಮಾಗೆ ಸಂಗೀತ ತುಂಬ ಇಂಪಾರ್ಟೆಂಟ್. ನೀವು ಯಾವುದೇ ಸಿನಿಮಾ ನೀವು ವಿದೌಟ್ ಮ್ಯೂಸಿಕ್ ನೀವು ನೋಡಿದ್ರೆ ನಿಮಗೆ ಆ ಭಾವನೆಗಳನ್ನು ಹಾಕೋದು ಒಳಗಡೆ ಹೇಳ್ಕೊಳ್ಳೋದಕ್ಕೆ ತುಂಬ ಕಷ್ಟ. ಈಗ ಸಿನಿಮಾ ಇನ್ನೂ ರಫ್ ಆಗಿರುತ್ತೆ, ಆಗಿರಲ್ಲ. ನೀವು ಆವಾಗ ನೋಡೋ ಸೀನ್ಗೂ ಅದಕ್ಕೆ BGM ಬಂದಾಗ ಆ ಸೀನ್ಗೂ ಅದು ಬೇರೆ ಲೆವೆಲಲ್ಲಿ ಆಗಿರುತ್ತೆ. ಹಾಗಾಗಿ ಸಂಗೀತ ನಾಟ್ ಓನ್ಲಿ ಸಾಂಗ್ಸ್ ಅಂತ ಅಲ್ಲ, BGM ಕೂಡ ಅಷ್ಟೇ ಅದ್ರ ಜೀವಾಳ ಅಂತಲೇ ಹೇಳ್ಬೋದು ಅದು.
ಓಕೆ. ಸರ್ ಈಗ ಕೆಲವೊಂದು ಕಡೆಗಳಲ್ಲಿ ಒಂದು ಆರೋಪ ಇದೆ. ಈಗ ಕನ್ನಡ ಸಿನಿಮಾಗಳಲ್ಲಿ ಇಂಗ್ಲಿಷ್ ಪದಗಳನ್ನೇ ಜಾಸ್ತಿ ಉಪಯೋಗ ಮಾಡ್ತಾರೆ ಅಂತ. ಸೊ ಅದಕ್ಕೆ ನಿಮ್ಮ ಉತ್ತರ ಏನು ಅಂತ? ಇವಾಗ ನಾವು ಮಾತಾಡುವಾಗಲೂ ಮುಂಚೆ ಎಷ್ಟು ಕನ್ನಡ ಪದಗಳು ಅಥವಾ ಇಂಗ್ಲೀಷ್ ಪದಗಳನ್ನು ಯೂಸ್ ಮಾಡ್ತಿದ್ವಿ, ಈಗ ನಾನು ನೋಡಿ ಯೂಸ್ ಮಾಡೋದು ಬಳಸ್ತಿದ್ವಿ ಅನ್ನೋ ಬದಲು ಯೂಸ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದೀನಿ. ಮುಂಚೆಯವ್ರು ಹಾಗಿರಲಿಲ್ಲ. ನೀವು ಈಗ ಮುಂಚೆ ಸಿನಿಮಾಗಳೆಲ್ಲ ನೋಡಿದ್ರೆ ಪ್ರತಿಯೊಂದು ಕೂಡ ಬೇಗ ಬನ್ನಿ ಅಂತೇಳಿ, ಈಗ ಕ್ವಿಕ್ಕಾಗಿ ಬನ್ನಿ. ಸೊ ನಾವು ಎಷ್ಟು ಭಾಷೆ ನಮ್ಮದು, ನಾವು ಯಾವಾಗಲೂ ಅದೊಂದು ಕಂಪ್ಲೇಂಟ್ ಇದೆ, ಸಿನಿಮಾ ಸಾಹಿತ್ಯದಲ್ಲಿ ತುಂಬ ಇದಾಗಿದೆ, ಈಗ ಮುಂಚೆ ಥರ ಇಲ್ಲ, ಆ ಥರದ್ದೆಲ್ಲ ಇದೆ. ಖಂಡಿತವಾಗ್ಲೂ ನಾನು ಒಪ್ಪಲ್ಲ. ಯಾಕಂದರೆ ಈಗ ನಾನು ಮಳೆಯಾಗೋ ಮೊದಲ ಸಾಂಗ್ ಬರೆದಿದ್ದೀನಿ, ಇದರದ್ದು ಅದರಲ್ಲಿ ಒಂದು ಇಂಗ್ಲೀಷ್ ಪದ ಇಲ್ಲ. ಸೊ ನಾನು ಯಾವುದೋ ಒಂದು ಇನ್ನೂ ಬೇಕಾಗಿದೆ ಅದರಲ್ಲಿ ಒಂದು ಇಂಗ್ಲೀಷ್ ಪದ ಇಲ್ಲ. ಸಿಂಗಾರ ಸೀರಿಯಲ್ ಒಂದು ಇಂಗ್ಲೀಷ್ ಪದ ಇಲ್ಲ. ಮದನ ಮನೋಮಯಲ್ಲಿ ಒಂದು ಇಂಗ್ಲೀಷ್ ಪದ ಇಲ್ಲ. ಡೆವಿಲ್ ಸಾಂಗ್ ಅದರಲ್ಲೂ ಒಂದು ಇಂಗ್ಲೀಷ್ ಪದ ಇಲ್ಲ. ಆ ರೀತಿ ಹಾಡುಗಳು ಇದೆ. ಆ ಹಾಡುಗಳ ಜೊತೆಗೆ ಒಂದಿಷ್ಟು ಇಂಗ್ಲೀಷ್ ಮಿಕ್ಸ್ ಇರುವಂಥ ಹಾಡುಗಳು ಇರುತ್ತೆ. ಯಾಕಂದರೆ ಈಗಿನ ಭಾಷೆ ಆಗಿದೆ. ನಾವು ಮಾತಾಡುವಾಗ ಎಷ್ಟು ಕನ್ನಡ ಪದಗಳು, ಎಷ್ಟು ಇಂಗ್ಲೀಷ್ ಪದಗಳನ್ನು ಎಷ್ಟು ಪರ್ಸೆಂಟೇಜ್ ಯೂಸ್ ಮಾಡ್ತೀವಿ ಅಂತ ಗೊತ್ತಾದರೆ ಆವಾಗ ನಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಎಲ್ಲೋ ಒಂದು ಕಡೆ ನಮ್ಮ ಭಾಷೆ ಅಡಲ್ಟ್ರೇಷನ್ ಅಂತ ಹೇಳ್ತೀವಿ. ನಾಟ್ ಓನ್ಲಿ ಭಾಷೆ ಅಷ್ಟೇ ಅಲ್ಲ, ಫುಡ್ಡಲ್ಲೂ ಅಷ್ಟೇ. ಮುಂಚೆ ಅಕ್ಕಿ ಹಾಲು ಎಷ್ಟು ಪ್ಯೂರ್ ಆಗಿತ್ತು, ಇವಾಗ ಹೇಗಿದೆ. ಸೊ ಎಲ್ಲದೂ ಕೂಡ ಅಡಲ್ಟ್ರೇಷನ್ ಆದ ಹಾಗೆ ಭಾಷೆಯಲ್ಲೂ ಕೂಡ ನಾವು ಆಂಗ್ಲ ಪದಗಳನ್ನು ಅಥವಾ ಹಿಂದಿ ಪದಗಳನ್ನು, ಬೇರೆ ಭಾಷೆ ಪದಗಳನ್ನು ಬಳಸ್ತಾ ಈ ಸಿನಿಮಾ ಇಸ್ ನಥಿಂಗ್ ಬಟ್ ಮಿರರ್ ಆಫ್ ಲೈಫ್ ಅಲ್ವಾ. ನಾವೇನು ಮಾತಾಡ್ತೀವಿ ಅದ್ರ ಬೇಸಿಸ್ ಮೇಲೆ ನಾವು ಸಾಹಿತ್ಯವನ್ನು ಬರೆಯೋದು. ಹಾಗಾಗಿ ಅದು ಕೇವಲ ಸಾಹಿತಿಗಳಿಗೆ ಅಥವಾ ಸಿನಿಮಾಗೆ ಅಪವಾದ ಬರಬಾರ್ದು. ಅದು ಸಂಪೂರ್ಣ ನಮ್ಮ ಜೀವನದಲ್ಲೇ ಇದೆ. ಅದು ನಾವು ಮಾತಾಡೋ ರೀತಿಯಲ್ಲೇ ಅದು ಇದೆ. ಸೊ ಹಾಗಾಗಿ ಅದು ಪ್ರತಿಯೊಬ್ಬರ ತಪ್ಪು ಅಂತಲೇ ಹೇಳ್ಬೋದು. ಓಕೆ. ಕೊನೆಯದಾಗಿ ಲವ್ ಸೀಸನ್ ಅನ್ನುವಂಥ ಸಿನಿಮಾ ಜುಲೈ 3ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ನೀವೇನು ನಿಮ್ಮ ಫಾಲೋವರ್ಸ್ಗೆ ಅಥವಾ ಕನ್ನಡದ ಪ್ರೇಕ್ಷಕರಿಗೆ ಏನು ಕರೆಯೋಲಿಯನ್ನು ಕೊಡ್ತೀರಿ ಅಂತ? ಸೊ ಒಂದು ಹೊಸ ತಂಡ ಬಂದಾಗ ಅವರ ಕ್ವಾಲಿಟಿ ಅಥವಾ ಅವರ ಒಂದು ಕ್ಯಾಲಿಬರ್ ಏನಿದೆ ಅದು ನಿಮಗೆ ಗೊತ್ತಾಗೋದೇ ಸಾಂಗ್ಸ್ ಮತ್ತು ಟ್ರೈಲರ್ ಮೂಲಕ. ಟ್ರೈಲರ್ ರಿಲೀಸ್ ಮಾಡ್ತಾರೆ. ಸಾಂಗ್ಸ್ ಸದ್ಯಕ್ಕೆ ನೀವು ಎನ್ ಆರ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲಲ್ಲಿ ಕೇಳಿ, ನಿಮಗೆ ಸಾಂಗ್ಸ್ ಇಷ್ಟ ಆಗುತ್ತೆ. ಸೊ ಅದು ಇಷ್ಟ ಆದರೆ ಖಂಡಿತವಾಗ್ಲೂ ನೀವು ಸಿನಿಮಾವನ್ನು ನೋಡಿ ಒಂದು ಹೊಸ ತಂಡವನ್ನು ಹರಿಸಿ. ಯಾಕಂದರೆ ಇದು ಒಂದು ಸಿನಿಮಾ ಗೆದ್ರೆ 100 ಜನಕ್ಕೆ ಅದೊಂದು ದಾರಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್. ಓಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇದಾಗಿತ್ತು ಪ್ರಮೋದ್ ಮರವಂತೆ ಸರ್ ಅವ್ರ ಜೊತೆಗೆ ನಮ್ಮ ಮಾತುಕತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ಕಲಾನ್ವಿತಾ ಜೈನ್. ಕೇರ್ ಭಾಷೆ ಸ್ಟೇಟ್ ನ್ಯೂಸ್ .live ಬೆಂಗಳೂರು.